ಆತ್ಮೀಯ ಜನಕನ್ನಡ ಮಾಧ್ಯಮ ವಾಹಿನಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಶಿವಶಂಕರ್ ಡಿ ಐಹೊಳೆ ಮತ್ತು ಜಗದೀಶ್ ಎಂ ಉಣಕಲ್ ಇಂದು ಜರುಗಿದ ಹಿರಿಯ ನಾಗರಿಕರ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಎಲ್ಲ ಹಿರಿಯ ನಾಗರಿಕರಿಗೂ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ಹಿರಿಯರ ಆಶೀರ್ವಾದವನ್ನು ಬಯಸುತ್ತಾ ವರದಿಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಆತ್ಮೀಯ ಪ್ರಜ್ಞಾವಂತ ಪ್ರಬುದ್ಧ ನಾಗರಿಕರೇ, ನಿಮ್ಮಲ್ಲಿ ಬಹುಶಃ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ, ನಮ್ಮ ಹುಬ್ಬಳ್ಳಿಯಲ್ಲಿಯೇ ರಾಜ್ಯ ಮಟ್ಟದ ಕೇಂದ್ರ ಕಚೇರಿಯನ್ನು ಒಳಗೊಂಡು ಅನೇಕ ವರ್ಷಗಳಿಂದ ರಾಜ್ಯದ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಮತ್ತು ಕ್ಷೇಮಾಭಿವೃದ್ಧಿಗಾಗಿ ಅತ್ಯಂತ ಕ್ರಿಯಾಶೀಲವಾಗಿ ನಿರಂತರವಾಗಿ ಸಾಂಸ್ಕೃತಿಕ, ಸಾಹಿತ್ಯಿಕ, ಕ್ರೀಡಾ ಚಟುವಟಿಕೆಗಳನ್ನು, ಆರೋಗ್ಯ ಶಿಬಿರಗಳನ್ನು, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಗುಂಪು ಪ್ರವಾಸಗಳನ್ನು, ಈ ತರಹದ ಇನ್ನೂ ಅನೇಕ ಚಟುವಟಿಕೆಗಳನ್ನು ಹಿರಿಯ ನಾಗರಿಕರಿಗಾಗಿಯೇ ಆಯೋಜಿಸುತ್ತಾ ಬರುತ್ತಿರುವ ಮತ್ತು ಇಲ್ಲಿಯವರೆಗೆ 1 ಲಕ್ಷಕ್ಕಿಂತಲೂ ಅಧಿಕ ಸಂಖ್ಯೆಯ ಸದಸ್ಯರನ್ನು ಹೊಂದಿರುವ ಏಕೈಕ ಹಿರಿಯ ನಾಗರಿಕರ ಸಂಘವೆಂದರೆ ಅದು ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಮತ್ತು ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ. ಈ ಹಿರಿಯ ನಾಗರಿಕರ ಸಂಘದ ನಿರಂತರ ಚಟುವಟಿಕೆಗಳನ್ನು ಗಮನಿಸಿದ ಸಪ್ತ ಸಾಗರದಾಚೆಯ ಅಂತಾರಾಷ್ಟ್ರೀಯ ಮಟ್ಟದ ಕೆನಡಾ ದೇಶದ ಹಿರಿಯ ನಾಗರಿಕರ ಸಂಸ್ಥೆಯೂ ಸಹ ಹುಬ್ಬಳ್ಳಿಯ ಈ ಸಂಘಕ್ಕೆ ಸದಸ್ಯತ್ವವನ್ನು ವಿಶೇಷವಾಗಿ ನೀಡುತ್ತಿದೆ ಎಂದರೆ ಇದು ಹುಬ್ಬಳ್ಳಿಯ ಹಾಗೂ ಉತ್ತರ ಕರ್ನಾಟಕದ ಎಲ್ಲ ನಾಗರಿಕರಿಗೂ ಹೆಮ್ಮೆಯ ವಿಷಯ. ಹುಬ್ಬಳ್ಳಿಯ ಕೇಂದ್ರ ಕಚೇರಿಯಲ್ಲಿರುವ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹುಬ್ಬಳ್ಳಿ ಇವರಿಂದ ಇಂದು ಹುಬ್ಬಳ್ಳಿಯ ಕೇಂದ್ರ ಕಚೇರಿಯಲ್ಲಿ ರಾಷ್ಟ್ರೀಯ ಹಿರಿಯ ನಾಗರಿಕರ ಜೀವನ ಗೌರವ ಅಭಿಯಾನದ ನಿಮಿತ್ತವಾಗಿ ಕನ್ನಡ ಕೈಪಿಡಿ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಅತ್ಯಂತ ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಕುರಿತು ನಿಮ್ಮ ನೆಚ್ಚಿನ ಜನಕನ್ನಡ ಮಾಧ್ಯಮ ವಾಹಿನಿ ವಿಶೇಷ ವರದಿಯನ್ನು ನಿಮ್ಮೆಲ್ಲರಿಗೂ ಪ್ರಸ್ತುತಪಡಿಸುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಎಸ್ ವಿ ಸಂಕನೂರ್ ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸಿದರು ಮತ್ತು ಪುಸ್ತಕ ಬಿಡುಗಡೆಯನ್ನು ಸನ್ಮಾನ್ಯ ಶ್ರೀ ಲಿಂಗರಾಜ್ ಪಾಟೀಲ್ ಅಧ್ಯಕ್ಷರು, ಬಿಜೆಪಿ ರಾಜ್ಯ ಶಿಸ್ತು ಸಮಿತಿ ಇವರು ನೆರವೇರಿಸಿದರು. ಹಾಗೂ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಶಿವಾನಂದ್ ಬೆಳವಟಗಿ, ಸಂಚಾಲಕರು ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ಪಾಲ್ಗೊಂಡರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಬಿ ಎ ಪಾಟೀಲ್, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಅವರು ವಹಿಸಿಕೊಂಡಿದ್ದರು. ರಾಷ್ಟ್ರೀಯ ಹಿರಿಯ ನಾಗರಿಕರ ಜೀವನ ಗೌರವ ಅಭಿಯಾನ ಮತ್ತು ಅರ್ಥ ಕ್ರಾಂತಿ ಮಂಚ ಟ್ರಸ್ಟ್ ಮುಂಬೈ ಲಾತೂರ್ ಮತ್ತು ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹುಬ್ಬಳ್ಳಿ ಇವರು ಜಂಟಿಯಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ ಪ್ರಸ್ತಾವನೆ ಮತ್ತು ವರದಿಯ ಭಾಗವಾಗಿ ಭಾರತೀಯ ಹಿರಿಯ ನಾಗರಿಕರ ಜೀವನ ಘನತೆಗಾಗಿ ಅತ್ಯಂತ ಪ್ರಮುಖವಾದ 3 ಬೇಡಿಕೆಗಳು ಈ ಕೆಳಗಿನಂತಿವೆ. 1. ರಾಷ್ಟ್ರದ ಹಿರಿಯ ನಾಗರಿಕರನ್ನು ನಮ್ಮ ರಾಷ್ಟ್ರದ ಸಂಪತ್ತು ಅಥವಾ ಆಸ್ತಿಯನ್ನಾಗಿ ಅಧಿಕೃತವಾಗಿ ಘೋಷಿಸಬೇಕು. 2. ಆರ್ಥಿಕವಾಗಿ ದುರ್ಬಲರಾದ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೆ ಮಾಸಿಕ ರು 10,000 ಮಾಸಾಸನ ನೀಡಬೇಕು. 3. ರಾಷ್ಟ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಹಿರಿಯ ನಾಗರಿಕರಿಗಾಗಿಯೇ ಪ್ರತ್ಯೇಕವಾದ ಸಚಿವಾಲಯ ಹಾಗೂ ಬಜೆಟ್ ಯೋಜನೆಗಳನ್ನು ರೂಪಿಸಬೇಕು. ಈ 3 ಪ್ರಮುಖ ಬೇಡಿಕೆಗಳನ್ನು ಸಂಘದ ವತಿಯಿಂದ ಅರ್ಪಿಸಲಾಗಿದೆ. ನಿಮ್ಮ ನೆಚ್ಚಿನ ಜನಕನ್ನಡ ಮಾಧ್ಯಮ ವಾಹಿನಿಗೆ ಉಚಿತವಾಗಿ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲೈಕ್ ಬಟನ್, ಶೇರ್ ಬಟನ್ ಒತ್ತುವ ಮೂಲಕ ಬೆಂಬಲಿಸಿ, ಪ್ರೋತ್ಸಾಹಿಸಿ. ಈ ರೀತಿಯ ವರದಿಗಳನ್ನು ನೀವು ನಮ್ಮ ಮಾಧ್ಯಮದ ಮೂಲಕ ಪ್ರಸಾರ ಮಾಡಲು ಬಯಸಿದರೆ ಈ ಕೆಳಗಿನ ಯಾವುದಾದರೂ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಶಿವಶಂಕರ್ ಡಿ ಐಹೊಳೆ, ಮೊಬೈಲ್ ವಾಟ್ಸಪ್ 6363107122, ಲಿಂಗರಾಜ್ ಧಾರವಾಡ ಶೆಟ್ಟರ್, ಮೊಬೈಲ್ ವಾಟ್ಸಪ್ 9448590345, ಜಗದೀಶ್ ಎಂ ಉಣಕಲ್, ಮೊಬೈಲ್ ವಾಟ್ಸಪ್ 9611863729. ಬನ್ನಿ ಕಾರ್ಯಕ್ರಮ ನೋಡೋಣ. ಧನ್ಯವಾದಗಳು. ಹೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮದೊಳಗೆ ಬಹಳಷ್ಟು ಪ್ರೀತಿಯಿಂದ ಪಾಟೀಲ್ ಸರ್ ಎಲ್ಲ ಹಿರಿಯ ಪದಾಧಿಕಾರಿಗಳು ನನಗೆ ಆಮಂತ್ರಣ ಕೊಟ್ಟು ನಿಮ್ಮೆಲ್ಲರ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ನನ್ನ ಧನ್ಯವಾದ ಸಲ್ಲಿಸಿ, ಮತ್ತು ಪಾಟೀಲ್ ಸರ್ ನನಗೆ ಬೇಡಿಕೆ ಕೊಟ್ಟ, ನೀವು ಗದಿನಾಗ ಅನುದಾನ ಕೊಟ್ಟಿರಿ ಭವನಕ್ಕ ಮತ್ತು ಹುಬ್ಬಳ್ಳಿ ಒಳಗೆ ಕಟ್ಟಕತ್ತೀವಿ ನಾವು ಭವನಕ್ಕ, ಅದಕ್ಕೆ ಶಾಸಕರು ಅನುದಾನ ಕೊಡುತ್ತಿದ್ದಾರೆ. ಖಂಡಿತವಾಗಿ ಇದೇ ತಿಂಗಳ ನನ್ನ ಕಡೆಯಿಂದ ಎಷ್ಟು ಸಾಧ್ಯದ ಅಷ್ಟು ಅನುದಾನ ನಾನು ಕೊಡ್ತೀನಿ. ಪಾಟೀಲ್ ಸರ್ ನಮ್ಗೆ ಹಿರಿಯರಲ್ಲ, ನನ್ನ ಕಷ್ಟ ಸುಖ ಪಾಟೀಲ್ ಸರ್ ಗೊತ್ತದ. ನಾನು ಒಂದು ತಾಲೂಕಿನ MLC ಅಲ್ಲ, ಧಾರವಾಡ ಜಿಲ್ಲೆ ಬರ್ತದ, ನನಗೆ ಗದಗ ಜಿಲ್ಲೆ ಬರ್ತದ, ಹಾವೇರಿ ಜಿಲ್ಲೆ ಬರ್ತದ, ದೊಡ್ಡದು ವ್ಯಾಪ್ತಿ ಕಾರವಾರ ಜಿಲ್ಲೆ ಬರ್ತದ. ಈ 4 ಜಿಲ್ಲೆಯೊಳಗೆ ನನಗೆ 34 ತಾಲೂಕಿಗೆ ಸುಮಾರು 24 ಜನ MLAಗಳು, 4 MP ಗಳು. 24 MLA ಮಾತು ಕೇಳಬೇಕು, 4 ಜನ MP ಮಾತು ಕೇಳಬೇಕು. ಹೇಳಿಬಿಡ್ರಿ, ಮತ್ ನಿಮ್ ಮುಂದೆ ಚುನಾವಣೆ ಬಂತು, ಹಿಂಗೆಲ್ಲ ನಾವು ಫೋನ್ ಬರ್ತಿರ್ತಾವ. ಇದನ್ನೆಲ್ಲ ನೋಡ್ಕೊಂಡು 4 ಜಿಲ್ಲೆ ನಾ ಸಂಭಾಳಿಸ್ಬೇಕಾಗ್ತದ, ಸಮಾಧಾನ ಮಾಡ್ಬೇಕಾಗ್ತದ. ಹಂಗಾಗಿ ಕೊಡೋದಕ್ಕೆ ಗ್ಯಾರಂಟಿ ಅದು ಎಷ್ಟು ಅನುದಾನ ಏನ್ ಶಕ್ತಿ ಸಾಧ್ಯದ ಹೆಚ್ಚಿನ ಪ್ರಮಾಣದೊಳಗೆ ಅನುದಾನ 5 ತಿಂಗಳ ಮಂಜೂರು ಮಾಡ್ತೇನೆ ಅಂತಕೊಂಡು ಹೇಳಿ ಮತ್ತೊಮ್ಮೆ ನಿಮ್ಗೆ ಮಾತು ಹಿರಿಯ ನಾಗರಿಕರ ಎಲ್ಲ ಸಮಸ್ಯೆಗಳಿಗೆ ಸಾಧ್ಯವಾದಷ್ಟು ನಾಗರಿಕ ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿರುವಂತಹ ಹಿರಿಯರಾದ ಬಿ ಎ ಪಾಟೀಲ್ ಅವರೇ, ಇಲ್ಲಿಯವರೆಗೂ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂತಹ ವಿಧಾನ ಪರಿಷತ್ ಸದಸ್ಯರು ಆತ್ಮೀಯರಾದಂತಹ ಎಸ್ ಪಿ ಸಂಕನೂರ್ ಅವರೇ ಮತ್ತು ವೇದಿಕೆ ಮೇಲಿರುವಂತಹ ಎಲ್ಲ
ಹಿರಿಯ ನಾಗರಿಕರ ವೇದಿಕೆಯ ಪದಾಧಿಕಾರಿಗಳೇ ಮತ್ತು ಇಲ್ಲಿ ಬಂದಿರುವಂತಹ ಎಲ್ಲ ತಾಯಂದಿರೆ ಮತ್ತು ಹಿರಿಯ ನಾಗರಿಕರು, ಈಗಾಗಲೇ ತಮ್ಮ ಅಧ್ಯಕ್ಷರಾದಂತಹ BA ಪಾಟೀಲ್ ಅವರು ಬಹಳ ಸವಿವರವಾಗಿ ತಮ್ಮ ಸಂಘದ ಒಂದು ದೇವೋದ್ದೇಶಗಳ ಬಗ್ಗೆ ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಶಾಸಕರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ನನಗೆ ಈ ರೀತಿಯ ಒಂದು ಸಂಘ ಹುಬ್ಬಳ್ಳಿಯಲ್ಲಿ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಬಟ್ ಅವಾಗ ಕೂಡ ಸಮಾಜ ಸೇವೆಯೊಳಗೆ ಡಾಕ್ಟರೇಟ್ ಪದವಿಯನ್ನು ತಗೊಂಡಿದ್ದಾರೆ. ಹೀಗೆ ನಮ್ಮ ಚಪ್ಪಾಳೆ ಚಪ್ಪಾಳೆ ಕೈಪಿಡಿ ಬಿಡುಗಡೆಯನ್ನ ಆಯ್ತು. ಈ ಒಂದು ಸುಂದರ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಶಾಸಕರು ಮತ್ತು ಪಶ್ಚಿಮ ಪದವೀಧರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಸಂಕನೂರವರು ಯಾರಿಗೆ ಪರಿಚಯ ಇಲ್ರಿ? ಇಡೀ ಒಂದು ಕರ್ನಾಟಕದಲ್ಲಿ ಅವರ ಹೆಸರು ಖ್ಯಾತಿ ಇದೆ. ನಮ್ಮ ಸಾರ್ವಜನಿಕ ಅಹವಾಲುಗಳನ್ನ ವಿಧಾನಮಂಡಲದಲ್ಲಿ ಅವರು ಧ್ವನಿಯಾಗಿ ನಮಗೆ ಎಲ್ಲರ ಧ್ವನಿಯಾಗಿ ನಮ್ಮ ಒಂದು ಸಂಘರ್ಷಗಳಿಗೆ ಪದವೀಧರರಿರ್ಬೋದು, ಶಿಕ್ಷಕರಿರ್ಬೋದು, ಸಾರ್ವಜನಿಕ ಸಮಸ್ಯೆಗಳಿರ್ಬೋದು, ಎಲ್ಲ ಸಮಸ್ಯೆಗಳಿಗೂ ಕೂಡ ಅವರು ಒಂದು ಪರಿಹಾರವನ್ನು ನೀಡತಕ್ಕಂಥ ಒಂದು ಶಕ್ತಿ ಅಂತ ಹೇಳಿ ನಾವು ಹೇಳಬಹುದು. ಸೇವೆ ನಮ್ಮ ಸಂಘಕ್ಕೆ ಆಗಲಿ, ಅಭಿವೃದ್ಧಿಯನ್ನ ಕಲಿಸೋಣ ಅಂತ ಹೇಳಿ ಚಪ್ಪಾಳೆ ತಗೊಂಡು ಗೌರವವನ್ನು ಸಲ್ಲಿಸೋಣ.